ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, అందరికీ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಕುಲ ಬಾಂಧವರ ಪೈಕಿ ಶತಾಯುಷು ಅಂತ ಅನ್ಸ್ಕೊಂಡಿರ್ತಕ್ಕಂತಹ ನಮ್ಮ ದೊಡ್ಡಪ್ಪನವರು ಅವರಿದ್ದಾರೆ. ಹಾಗೂ ಆಂಧ್ರ ಪ್ರದೇಶದಿಂದ ಇಂತಿಷ್ಟು ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮುಂಭಾಗದಲ್ಲಿ ಕುತ್ಕೊಂಡಿರ್ತಕ್ಕಂತಹ ಅನೇಕ ಜನ ನಮ್ಮ ಕುಲ ಬಾಂಧವರೆಲ್ಲರೂ ಕೂಡ ಜನ ನಮ್ಮ ಬಂಧುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂಪನ್ನರಾಗಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಬಳ್ಳಾರಿಯಿಂದ 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಪೆನ್ನಹೋಬಿಳಂ ಉರುವುಕೊಂಡ ಒಂದು ಗ್ರಾಮದ ಹತ್ತಿರ ಇರ್ತಕ್ಕಂಥ ಈ ಪೆನ್ನಹೋಬಿಳಮಲ್ಲಿ ಅನಂತಪುರ ಜಿಲ್ಲೆ ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ ಕರ್ನಾಟಕದಿಂದ ಕೂಡ ಬಂದಿದ್ದಾರೆ, ಆಂಧ್ರದಿಂದ ಸಾಕಷ್ಟು ಜನ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಮಸ್ಸುಮಾಂಜಲಿಯನ್ನು ಹೇಳುತ್ತಾ, ಆತ್ಮೀಯ ಬಂಧುಗಳೇ, ನಾನು ಒಂದು ಸಣ್ಣ ಶ್ಲೋಕ ಹೇಳುವುದರ ಮುಖಾಂತರ ನಾನು ನನ್ನ ವಾಣಿಯನ್ನು ಪ್ರಾರಂಭ ಮಾಡ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಂ ಯುಗೆ ಯುಗೆ. ಆತ್ಮೀಯ ಬಂಧುಗಳೇ, ನಾನು ಇವತ್ತು ಈ ಭಗವದ್ಗೀತೆಯ ಶ್ಲೋಕದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಭಗವದ್ಗೀತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು, ನಾವು ಮಾಡತಕ್ಕಂತಹ ಒಂದು ಕರ್ಮವನ್ನು ತ್ರಿಕರಣ ಶುದ್ಧಿಯಿಂದ ಮಾಡಿದಾಗ ಆ ಒಂದು ಕೆಲಸಕ್ಕೆ ಬರ್ತಕ್ಕಂಥ ಪ್ರತಿಫಲ ಭಗವಂತನಿಗೆ ನನಗೆ ಬಿಟ್ಬಿಡು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಸೊ ಈ ಮಾತು ನಾನು ಯಾಕೆ ಹೇಳಬೇಕು ಆಯ್ತು ಅಂತ ಹೇಳಿದ್ರೆ, ಇವತ್ತೊಂದು ದಿನ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕಂತ ಹೇಳಿದ್ರೆ, ಯಾವ್ದಾರ ಒಬ್ಬ ವ್ಯಕ್ತಿ ಮುಂದೆ ಬಂದು ಏನಾದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 100 ಜನ ಕಾಲು ಎಳಿತಾ ಇರ್ತಾರೆ. ನನಗೆ ಗೊತ್ತಿದೆ, ಒಂದು ಸಂಘಟನೆಯಲ್ಲಿ ಇದ್ಕೊಂಡು ಅನೇಕ ಕಾರ್ಯಕ್ರಮಗಳು ಮಾಡಿದಾಗ ಆರ್ಗನೈಸರ್ಗೆ ಇಂತಿಷ್ಟು ಕ್ರಿಟಿಸೈಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಇವತ್ತೊಂದು ದಿನ ನಮ್ಮ ನಾಮಧಾರಿ ಎಜುಕೇಶನ್ ಸೋಷಿಯಲ್ ಟ್ರಸ್ಟ್, ಈ ನೆಸ್ಟ್ ಅಂತ ಇದೆ ಅಲ್ಲ, ನೆಸ್ಟ್ ಅಂತ ಹೇಳಿದ್ರೆ ಗೂಡು ಅಂತ ಅರ್ಥ. ಇದರ ಫೌಂಡರ್ ಆಗಿರ್ತಕ್ಕಂತಹ ಶ್ರೀಯುತ ಡಿ ವೆಂಕಟರಮಣ ಅವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಅವರು ಸಫಲರಾಗಿದ್ದಾರೆ. ಹೀಗಾಗಿ ಅವರಿಗೆ ನಾನು ನಮ್ಮೆಲ್ಲರ ಪರಿವಾರದ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ನನಗೆ ಒಂದು ವಿಚಾರ ನನಗೆ ಜ್ಞಾಪಕ ಬರ್ತಾ ಇದೆ. ಟಾಟಾ ಅಧಿನೇತ ಟಾಟಾ ಏನಿದಾರಲ್ಲ, ರತನ್ ಟಾಟಾ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಕೇಳಿದ್ದೀನಿ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ರೆ ಅದು ಒಂದು ಪ್ರಸ್ತುತ ಅಂತ ನನಗೆ ಅನಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಟಾಟಾ ಸಂಸ್ಥೆ ಅಧಿನೇತರು ಹೇಳ್ತಾರೆ, ರತನ್ ಟಾಟಾ ಅವರೊಬ್ಬ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನನಗೆ ಅನಿಸ್ತದೆ ಬಹುಶಃ ಅವ್ರಿಗಿಂತ ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ಒಬ್ಬ ಬಿಸ್ನೆಸ್ ಮ್ಯಾನು ಮತ್ತೊಬ್ಬ ಸಮಾಜ ಸೇವಕ, ಒಬ್ಬ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅವರನ್ನು ನಾವು ಈಗ ಪ್ರೇರಣೆಯಾಗಿ ತಗೋಬೇಕು. ಅದಕ್ಕೆ ಅವರು ಒಂದು ಮಾತನ್ನು ಹೇಳಿದ್ರು, ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ 3 ಹಂತದಲ್ಲಿ ನಾವು ಪಾಲ್ಗೊಳ್ಬೇಕಾಗುತ್ತೆ, 3 ಹಂತಗಳನ್ನು ನಾವು ದಾಟಬೇಕಾಗುತ್ತೆ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ,
ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಆರ್ಗನೈಸೇಷನ್ ಇಂಪಾರ್ಟೆಂಟು. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಒಬ್ಬ ವ್ಯಕ್ತಿಯಿಂದ ನಡೆಯಲ್ಲ, ತಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು. ಆದರೆ ಆ ವ್ಯಕ್ತಿಯ ಒಂದು ಮುಂದಾಳತ್ವದಲ್ಲಿ ನಡೆಯೋದಿದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟು. ಹೀಗಾಗಿ ರತನ್ ಟಾಟಾ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಮೊದಲನೇ ಅಂತ, ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್ ಅಂಡ್ ಕೀಪಿಂಗ್ ದೆಮ್ ಟುಗೆದರ್. ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್. ದಿಸ್ ಈಸ್ ಸೆಕೆಂಡ್ ಅಂಡ್ ಲಾಸ್ಟ್ ಒನ್, ಫೈನಲಿ ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗೋದಕ್ಕೆ ಅವ್ರು ಪಟ್ಟಿರ್ತಕ್ಕಂತಹ ಎರಡು ತಿಂಗಳ ಈ ಒಂದು ಶ್ರಮ ಇದೆ ಅಲ್ಲ, ಇವತ್ತು ಸಕ್ಸಸ್ ಆಗಿರೋದೆ. ಹೀಗಾಗಿ ಆ ಕ್ರೆಡಿಟ್ ಅವರು ಕೂಡ ಸಲ್ಲಬೇಕಾಗುತ್ತೆ. ಹೀಗಾಗಿ ಇವತ್ತೊಂದು ದಿನ ನಾವು ಈ ನಾಮಧಾರಿ ಸೋಷಿಯಲ್ ಎಜುಕೇಶನ್ ಟ್ರಸ್ಟ್ ಇಂದ ಇವತ್ತೊಂದು ದಿನ ಈ ಕಾರ್ಯಕ್ರಮವನ್ನು ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಳೆದ